ಪ್ರಜಾಕೀಯ ಬಗ್ಗೆ ಏನು ಹೇಳ್ತೀರಾ ನೀವು? ಖಂಡಿತ ಆಸಮ್ ಕಾನ್ಸೆಪ್ಟ್. ತುಂಬಾನೇ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ಈಗ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೇಂಜಲ್ಲೇ ಇಲ್ಲ. ಅದಕ್ಕೆ ಎಷ್ಟೋ ಜನಕ್ಕೆ ಅರ್ಥನೇ ಆಗ್ತಿಲ್ಲ. ಸೊ ನನಗೆ ಎಷ್ಟೊಂದ್ಸಲಿ ಅನ್ಸುತ್ತೆ ಅದನ್ನ ನಾನು ಯೂಟ್ಯೂಬಲ್ಲಿ ಮಾಡಿ ಹೇಳಬೇಕು ಅಂತ ಅನ್ಸುತ್ತೆ. ಬಟ್ ಕೆಲವು ಫೆಸಿಲಿಟೀಸ್ಗಳು ಇಲ್ಲದೇ ಇರೋ ಕಾರಣ ಅಥವಾ ನಮ್ಮ ವರ್ಕ್ ಬ್ಯುಸಿಲಿ ನಾವು ಅದನ್ನ ಮಾಡೋಕ್ಕಾಗಿಲ್ಲ. ಬಟ್ ನಿಜವಾಗ್ಲೂ ಆ ಥರ ಒಂದು ರಿಯಲ್ ರಾಜಕಾರಣಿ ಅಲ್ಲ, ನಮ್ಮಿಂದ ಆಯ್ಕೆಯಾಗಿ ಒಬ್ಬ ಪರ್ಸನ್ ನಾವು ಹೇಳ್ದಂಗೆ ಮಾಡಿದ್ರೆ ದಟ್ ಈಸ್ ಡೆಮೋಕ್ರಸಿ. ಪ್ರಜಾಕೀಯ ಬಗ್ಗೆ ಏನು ಹೇಳ್ತೀರಾ? ಸರ್ ಆ್ಯಕ್ಚುಲಿ ನಾನು ಪ್ರೀವಿಯಸ್ಲಿ ಹೆಂಗೆ ಅನ್ಕೋತಿದ್ದೆ ಅಂದರೆ ಹೆಂಗಾರು ಮಾಡಿ ಗೆದ್ಬಿಡ್ಲಿ ಒಂದ್ಸಲಿ ಒಂದನ್ನು ಮಾಡಿ ತೋರಿಸ್ಲಿ, ಅವಾಗ ಏನಾಗುತ್ತೆ ಎಲ್ಲ ಜನರು ಅವಾಗ ಅದನ್ನು ಫಾಲೋ ಮಾಡ್ತಾರೆ. ಸೊ ಅವಾಗ ಗೊತ್ತಾಗುತ್ತೆ ನಮ್ಗೆ ಈ ಥರ ಬೇಕಪ್ಪ ಅಂದ್ಬಿಟ್ಟು ಜನ ಓಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ. ಸೊ ಇತ್ತೀಚೆಗೆ ಕಾನ್ಸೆಪ್ಟ್ ತಿಳ್ಕೊಂತ ಹೆಂಗಾಗ್ತದೆ ಅಂದರೆ ಪರವಾಗಿಲ್ಲ, ಇನ್ನೂ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಲೆಟ್ ದಿಸ್ ಕಾನ್ಸೆಪ್ಟ್ ಗೋ. ಒಂದಲ್ಲ ಒಂದಿನ ನಿಂತ್ಕೊಂಡ್ರೆ ಯಾರು ಇದನ್ನ ಅಲ್ಲಾಡ್ಸೋಕ್ಕಾಗಲ್ಲ. ಸೊ ಫೈನಲ್ ಇದೆ, ಒಬ್ಬ ಮನುಷ್ಯಂಗೆ ಹಿಂಗಿದ್ರೆ ನೋಡಪ್ಪ ಹಿಂಗಿದ್ರೆ ನಾನು ಜಗತ್ತಲ್ಲಿ ಚೆನ್ನಾಗಿರ್ಬೋದು ಅಂತ ಗೊತ್ತಾಗಬೇಕು ಅಂದರೆ ಟೈಮ್ ಬೇಕು. ಸೊ ಅವ್ರು ಮಾಡ್ತಾ ಇರೋದ್ರಿಂದ ಗೊತ್ತಾಗುತ್ತೆ. ಆಲ್ ದಿ ಬೆಸ್ಟ್ ಸರ್.